ಜನನಾಯಕನ್ ಸಿನಿಮಾ ರಿಲೀಸ್ ಆಗಲಿಲ್ಲ, ಸಾಕಷ್ಟು ವಿಘ್ನಗಳು ಎದುರಾಯಿತು. ಆದ್ರೆ ಜನರ ಮಧ್ಯೆ ನಾಯಕನಾಗಿ ವಿಜಯ್ ರಾಜಕೀಯ ವಲಯದಲ್ಲಿ ಹೊರಹೊಮ್ಮಿದ್ದಾರೆ. ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ ಮತ್ತೊಂದು ಮೈಲಿಗಲ್ಲನ್ನ ಸ್ಥಾಪನೆ ಮಾಡಿದ್ದಾರೆ. ಅಂದ್ರೆ ಸಿನಿಮಾ ರಂಗದಿಂದ ಬಂದವರು ಮತ್ತೊಮ್ಮೆ ರಾಜಕಾರಣದಲ್ಲಿ ಮಿಂಚಿದಂತ ಉದಾಹರಣೆ ಇತ್ತೀಚಿನ ದಿನಗಳಲ್ಲಿ ತೀರಾ ಕಡಿಮೆ. ವಿಜಯ್ ಅದನ್ನ ಮತ್ತೆ ನಿರೂಪಿಸಿ ತೋರಿಸಿದ್ದಾರೆ. ಅವ್ರು ಹೋದಾಗ ಬಂದಾಗ ಲಕ್ಷ ಲಕ್ಷ ಜನ ಏನ್ ಸೇರ್ತಾ ಇದ್ರು. ಎಸ್ಪೆಷಲಿ ಯುವ ಜನತೆ ಹಾಗೇನೆ ಮಹಿಳೆಯರನ್ನ ಸೆಳೆಯುವಲ್ಲಿ ವಿಜಯ್ ಸಕ್ಸಸ್ ಆಗಿದ್ದಾರೆ. ಈಗ ರಾಜಕೀಯದಲ್ಲೂ ಕೂಡ ಮೊದಲ ಪ್ರಯತ್ನದಲ್ಲೇ ಒಂದು ದೊಡ್ಡ ಸಕ್ಸಸ್ ಅನ್ನ ವಿಜಯ್ ಕಂಡಿದ್ದಾರೆ. ಹಾಗಾಗಿ ಕೇವಲ ಸಿನಿಮಾದಲ್ಲಿ ಮಾತ್ರ ಕಟೌಟ್ ಅಲ್ಲ, ರಾಜಕೀಯದಲ್ಲೂ ಕೂಡ ಕಟೌಟ್ಗಳನ್ನ ಈಗ ನಿರ್ಮಿಸುವಲ್ಲಿ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ಬಂದಿದೆ, ಹೊಸ ಹುರುಪು ಕಂಡಿದೆ ತಮಿಳುನಾಡು. ಸೊ ಇಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅನ್ನು ನೋಡ್ತಾ ಹೋದ್ರೆ ಆಡಳಿತಾರೂಢ ಡಿಎಂಕೆ ಸದ್ಯಕ್ಕೆ 60 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಅಣ್ಣಾ ಡಿಎಂಕೆ ಈಗ ಮತ್ತೊಮ್ಮೆ ವಿರೋಧ ಪಕ್ಷದ ಸ್ಥಾನವನ್ನ ಖಾತ್ರಿಪಡಿಸಿಕೊಳ್ತಾ ಇದೆ. ಇನ್ನು ಟಿವಿಕೆ ಈ ಬಾರಿ ಕಮಾಲ್ ಮಾಡಿದೆ. ವಿಜಯ್ ನೇತೃತ್ವದ ಈ ಟಿವಿಕೆ ಪಕ್ಷ ಇನ್ಫ್ಯಾಕ್ಟ್ ಸರಳ ಬಹುಮತದತ್ತ ಮುನ್ನುಗ್ಗಿ ಹೋಗ್ತಾ ಇದೆ, ಸೆಂಚುರಿಯನ್ನ ಬಾರಿಸಿದೆ. ಈಗ ಎಕ್ಸಾಕ್ಟ್ ಆಗಿ ಎಷ್ಟು ನಂಬರ್ಸ್ ಅನ್ನ ಅಧಿಕೃತವಾಗಿ ಪಡ್ಕೊಳ್ಳುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಪರ್ವ ವಿಜಯ್ ಅವರ ಪಕ್ಷದಿಂದ ಆರಂಭ ಆಗಿದೆ. ಒಂದು ಭರವಸೆಯನ್ನ ಜನ ಇಟ್ಟಿದ್ದಾರೆ, ಮತ್ತೆ ಬದಲಾವಣೆಯನ್ನ ಆ ಭಾಗದಲ್ಲಿ ಅಂದ್ರೆ ತಮಿಳುನಾಡು ರಾಜ್ಯದಲ್ಲಿ ಜನ ಬಯಸಿದ್ರು ಅನ್ನೋದಕ್ಕೆ, ಮತ್ತೆ ವಿಜಯ್ ಅವರ ಎಂಟ್ರಿನೂ ಅದೇ ಟೈಮ್ನಲ್ಲಿ ಆಗಿದ್ದಕ್ಕೆ ಸೊ ಎರಡಕ್ಕೂ ಸಿಂಕ್ ಆಗಿದೆ. ಸೊ ಇಲ್ಲಿ ವಿಜಯ್ ಭರಪೂರ ಒಂದಿಷ್ಟು ಭರವಸೆಗಳನ್ನ ಕೊಟ್ಟಿದ್ದಾರೆ ಮತದಾರರಿಗೆ. ಈಗ ಆಡಳಿತದ ಚುಕ್ಕಾಣಿ ಹಿಡಿತಾ ಇದ್ದಂಗೆ ಅದನ್ನೆಲ್ಲ ಈಡೇರಿಸುವಂತ ನಿಟ್ಟಿನಲ್ಲಿ ಯಾವ ತರ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಆಲ್ರೆಡಿ ಟಿವಿಕೆ ಪಕ್ಷದ ಕಚೇರಿ ಮುಂಭಾಗದಲ್ಲಿ ಸಂಭ್ರಮಾಚರಣೆ ಜೋರಾಗಿ ನಡೀತಾ ಇದೆ. ವಿಜಯ್ ಮನೆಯಲ್ಲೂ ಸಂಭ್ರಮ ಜೋರಾಗಿ ನಡೀತಾ ಇದೆ. ದೇವರ ಮೊರೆ ಹೋಗಿದ್ದಾರೆ, ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಅಂದ್ರೆ ಕೇವಲ ಸಿನಿಮಾದಲ್ಲಿ ಡೈಲಾಗ್ ಹೊಡೆದಂಗೆ ಪ್ರಚಾರದ ಅಖಾಡದಲ್ಲಿ ಬಂದು ಡೈಲಾಗ್ ಹೊಡೆದಿದ್ದಲ್ಲ, ಅದನ್ನ ನಿರೂಪಿಸಿ ತೋರಿಸಿದ್ದಾರೆ ಈ ಬಾರಿ ವಿಜಯ್. ಜನ ಮನ್ನಣೆ ಏನೋ ಸಿಗ್ತಾ ಇದೆ, ಆದ್ರೆ ಅದನ್ನ ಹೆಂಗೆ ಕ್ಯಾರಿ ಮಾಡ್ತಾರೆ ಈ ಸಕ್ಸಸ್ ಅನ್ನ ಅನ್ನೋದು ಈಗಿರುವಂತ ಕುತೂಹಲ. ಯಾಕಂದ್ರೆ ಸೋತು ಗೆದ್ದಿರೋದಲ್ಲ, ಮೊದಲ ಪ್ರಯತ್ನದಲ್ಲೇ ಗೆದ್ದಿರೋದ್ರಿಂದ ಸಹಜವಾಗಿ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು ಪಶ್ಚಿಮ ಬಂಗಾಳ ಜಿದ್ದಾಜಿದ್ದಿನ ಅಖಾಡ ಈಗಲೂ ಕೂಡ ದೀದಿ ಕಾದು ನೋಡಿ ಅಂತ ಹೇಳಿ ತಮ್ಮ ಕಾರ್ಯಕರ್ತರಿಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ಸಂಜೆವರೆಗೂ ನೀವು ವೆಯ್ಟ್ ಮಾಡಿ, ಮತ ಎಣಿಕೆ ಕೇಂದ್ರ ಹತ್ರನೇ ಇಡಿ, ಯಾರು ಅಲ್ಲಿಂದ ಬಿಟ್ಟು ಹೋಗಬೇಡಿ, ಏನ್ ಬೇಕಾದ್ರೂ ಬದಲಾವಣೆ ನಂಬರ್ ಗೇಮ್ ನಲ್ಲಿ ಆಗಬಹುದು ಅಂತ ಹೇಳಿ ಈಗಲೂ ಒಂದು ಭರವಸೆಯನ್ನ ಇಟ್ಕೊಂಡಿದ್ದಾರೆ, ಕಾರ್ಯಕರ್ತರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಸೆಂಚುರಿ ಇನ್ನೂ ದಾಟಿಲ್ಲ. ಹಾಗಾದ್ರೆ ಇಲ್ಲಿ ಆಂಟಿ ಇನ್ಕಂಬೆನ್ಸಿ ಅನ್ನೋದು ಎಷ್ಟು ಮಟ್ಟಿಗೆ ಹೊಡ್ತಾ ಕೊಟ್ಟಿದೆ, SIR ಎಷ್ಟು ಮಟ್ಟಿಗೆ ಹೊಡ್ತಾ ಕೊಟ್ಟಿದೆ, ಮತ್ತೆ ದೀದಿ ವರ್ಚಸ್ಸು 15 ವರ್ಷಗಳಿಂದ ಏನು ಕ್ಯಾರಿ ಮಾಡ್ಕೊಂಡ್ ಬಂದಿದ್ರು, ಈಗ ಮೋದಿ ಹಾಗೇನೆ ಅಮಿತ್ ಶಾ ಮುಂದೆ ಆ ವರ್ಚಸ್ಸು ಕಡಿಮೆ ಆಯ್ತಾ? ಹೀಗೆ ನಾನಾ ಲೆಕ್ಕಾಚಾರಗಳು, ರಾಜಕೀಯ ವಿಶ್ಲೇಷಣೆಗಳಂತೂ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ. ಬಿಜೆಪಿ ಅಭೂತಪೂರ್ವ ಸಾಧನೆಯನ್ನ ಪಶ್ಚಿಮ ಬಂಗಾಳದಲ್ಲಿ ಮಾಡಿದೆ. ನಾವು ಬೆಳಿಗ್ಗೆ ಎಂದು ಹೇಳ್ತಾ ಇದ್ವಿ, 2021ರಿಂದ ಏನ್ ಪ್ರಯತ್ನಗಳನ್ನ ಪಡ್ಕೊಂಡು ಬರ್ತಾ ಇದ್ರು, ಶತಾಯ ಗತಾಯ ಪಶ್ಚಿಮ ಬಂಗಾಳವನ್ನ ಗೆಲ್ಲೇಬೇಕು ಅಂತ ಹೇಳಿ. ಸೊ ಆ ಪ್ರಯತ್ನದಲ್ಲಿ ಬಿಜೆಪಿ ಈ ಬಾರಿ ಯಶಸ್ಸು ಕಂಡಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅನ್ನ ನಾವು ನೋಡ್ತಾ ಇದೀವಿ. 187 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದು ಅಫ್ಕೋರ್ಸ್ ಇಲ್ಲಿ ಕ್ರೆಡಿಟ್ ಹೋಗೋದು ಒಂದು ನರೇಂದ್ರ ಮೋದಿ ಅವರಿಗೆ, ಇನ್ನು ಅಮಿತ್ ಶಾ ಅವರಿಗೆ. ಯಾಕಂದ್ರೆ ಈ ಸತಿ ಚುನಾವಣೆ ಸಂದರ್ಭದಲ್ಲಿ ಅಮಿತ್ ಶಾ ಅವರಂತೂ 15 ದಿವಸ ಅಲ್ಲೇ ಠಿಕಾಣಿ ಹೂಡಿದ್ರು, ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ರು. ಇನ್ನು ನರೇಂದ್ರ ಮೋದಿ ಅವರು ಅಷ್ಟೇ ಶತಾಯ ಗತಾಯ ಈ ಸತಿ ಪಶ್ಚಿಮ ಬಂಗಾಳವನ್ನ ತಮ್ಮ ತೆಕ್ಕೆಗೆ ಹಾಕೊಳ್ಳೇಬೇಕು ಅಂತ ಹೇಳಿ ಸಾಕಷ್ಟು ಪ್ರಚಾರಗಳನ್ನ ಮಾಡಿದ್ರು, ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ರು. ಅದರಂತೆ 187 ಸ್ಥಾನಗಳಲ್ಲಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಮುನ್ನಡೆಯನ್ನ ಬಿಜೆಪಿ ಕಾಯ್ದುಕೊಂಡಿದೆ. ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಚುನಾವಣೆ ಸಂದರ್ಭದಲ್ಲೂ ಗಲಾಟೆಯನ್ನ ನೋಡಿದ್ವಿ, ಚುನಾವಣೆ ನಂತರನೂ ಮತದಾನ ಆದ್ಮೇಲೂ ಒಂದಿಷ್ಟು ಗೊಂದಲಗಳು, ರಕ್ತಸಿಕ್ತ ವಾತಾವರಣ ನೋಡಿದ್ವಿ. ಈ ಫಲಿತಾಂಶದ ನಂತರ ಏನಾಗುತ್ತೆ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ಇನ್ನು ಕೇರಳಂ, ಸೊ ಇಲ್ಲಿ ಮತದಾರ ಬದಲಾವಣೆಯನ್ನ ಬಯಸಿದ್ದಾನೆ ಅನ್ನೋದು ಈ ಟ್ರೆಂಡಿಂಗ್ ಅನ್ನ ನಾವು ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಆಡಳಿತಾರೂಢ LDFಗೆ ಈ ಬಾರಿ ಸಾಕಷ್ಟು ಹೊಡೆತವನ್ನ ಮತದಾರ ಕೊಟ್ಟಿದ್ದಾನೆ. ಇಟ್ ಪ್ರೆಸೆಂಟ್ 38 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇನ್ನು UDF ಅಧಿಕಾರದ ಚುಕ್ಕಾಣಿ ಹಿಡಿಯುವತ್ತ ಸ್ಪಷ್ಟವಾದ ಹೆಜ್ಜೆಗಳನ್ನ ಇಡ್ತಾ ಇದೆ. 98 ಸ್ಥಾನಗಳಲ್ಲಿ ಎಟ್ ಪ್ರೆಸೆಂಟ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆಲ್ರೆಡಿ ಅಲ್ಲಿ UDFನಲ್ಲಿ CM ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಅವರವ್ರ ಪರವಾಗಿ ಇವಾಗ ಬೆಂಬಲಿಗರು
ಇಂಥವರೇ ಸಿಎಂ ಆಗಬೇಕು ಅಂತ ಹೇಳಿ ಜಯಘೋಷಗಳನ್ನ ಹಾಕ್ತಾ ಇದ್ದಾರೆ, ಹೆಸರುಗಳನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ. ಹಾಗಾಗಿ UDF ಈ ಬಾರಿಯಲ್ಲಿ ಕಮಾಲ್ ಮಾಡಿದೆ. ಅಂದ್ರೆ ಪಿಣರಾಯಿ ವಿಜಯನ್ ವಿಷಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇರ್ಬೋದು, ಆಂಟಿ ಇನ್ಕಂಬೆನ್ಸಿ ಅಲ್ಲೂ ಕೂಡ ಇತ್ತು. ಸೊ ಅದನ್ನು ಮೀರಿ ಈ ಸತಿ ಏನಾದರೂ ಕಮಾಲ್ ಮಾಡ್ತಾರಾ ಅಂತ ಹೇಳಿ ಕುತೂಹಲ ಇತ್ತು, ಬಟ್ ಸಾಧ್ಯವಾಗಿಲ್ಲ. ಕೇರಳದಿಂದ ಕೇರಳಂ ಆದ್ಮೇಲೆ ಅಂದ್ರೆ ಮರುನಾಮಕರಣ ಏನಾಯಿತು, ಅದಾದ್ಮೇಲೆ ನಡೀತಿರುವಂಥ ಫಸ್ಟ್ ಎಲೆಕ್ಷನ್ ಇದು. ಮತದಾರ ಅಲ್ಲಿ ಬದಲಾವಣೆಯನ್ನ ಬಯಸಿದ್ದಾನೆ. LDF ಸಾಕು, ನಮಗೆ UDF ಬೇಕು ಅಂತ ಹೇಳಿ ಮತದಾರ ಇದೀಗ ಆಡಳಿತವನ್ನ ಚೇಂಜ್ ಮಾಡಕ್ಕೆ ಹೊರಟಿದ್ದಾನೆ. ಇದು ಕೇರಳದ ಎಟ್ ಪ್ರೆಸೆಂಟ್ ಟ್ರೆಂಡಿಂಗ್ ಅನ್ನ ನಾವು ಗಮನಿಸ್ತಾ ಇದ್ದೀವಿ. ಒಟ್ಟು ಪಂಚರಾಜ್ಯಗಳ ಪೈಕಿ ಬಹಳ ಕುತೂಹಲ ಇದ್ದಿದ್ದು ಅಫ್ಕೋರ್ಸ್ ಒಂದು ಪಶ್ಚಿಮ ಬಂಗಾಳ, ಹಾಗೇನೆ ಮತ್ತೊಂದು ತಮಿಳುನಾಡು ಜೊತೆಯಲ್ಲಿ ಕೇರಳಂ ಕೂಡ. ಯಾಕಂದ್ರೆ ಇಲ್ಲಿ ಶಬರಿಮಲೆ ವಿವಾದ ಇರ್ಬೋದು, ಪಿಣರಾಯಿ ವಿಜಯನ್ ಮೇಲೆ ಬಂದಂತ ಆರೋಪಗಳಿರ್ಬೋದು, ಇವೆಲ್ಲವೂ ಕೂಡ ಮತದಾರರ ಮೇಲೆ ಎಫೆಕ್ಟ್ ಬೀರಿದೆ ಅಂತ ಹೇಳಿ ಈಗ ರಾಜಕೀಯ ವಿಶ್ಲೇಷಣೆಗಳು ನಡೀತಾ ಇದೆ. ಒಟ್ಟು ಪಂಚರಾಜ್ಯಗಳ ಫಲಿತಾಂಶ ಇವತ್ತು ಪ್ರಕಟ ಆಗ್ತಾ ಇರೋದು. ಸೊ ಹಾಗಾಗಿ ಸಹಜವಾಗಿ ಇದು 2029 ಲೋಕಸಭೆ ಚುನಾವಣೆಯ ದಿಕ್ಸೂಚಿ ಅಂತಾನೂ ಕೂಡ ಕನ್ಸಿಡರ್ ಮಾಡಿದ್ರು ಆಶ್ಚರ್ಯ ಇಲ್ಲ. ಅಂದ್ರೆ ಮತದಾರ ಮನಸ್ಸು ಹೆಂಗಿದೆ ಅಂತ ತಿಳ್ಕೊಳ್ಳೋಕೆ ಒಂದು ಪ್ಲಾಟ್ಫಾರ್ಮ್. ಇನ್ನು ಅಸ್ಸಾಂ ಈಶಾನ್ಯ ರಾಜ್ಯಗಳ ಪೈಕಿ ಮಹತ್ವವನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಇಲ್ಲಿ NDA ಕೂಟ ಏನು ಆಡಳಿತವನ್ನ ನಡೆಸ್ತಾ ಇತ್ತು, ಸೊ ಅದಕ್ಕೆ ಅಧಿಕಾರ ಸಿಗಬಹುದು, ಮತದಾರ ಒಲವು ಅದ್ರ ಕಡೆನೇ ಇದೆ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳು ಕೂಡ ನುಡಿದಿದ್ವು ಭವಿಷ್ಯವನ್ನ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಂತೂ ಇದೆ, ಬಟ್ ಆ ಸಮಸ್ಯೆಗಳನ್ನ NDA ಯಾವ ತರ ಬಗೆಹರಿಸುತ್ತೆ ಅನ್ನುವಂಥ ಕುತೂಹಲ ಅಂತೂ ಇದ್ದಿದೆ. ಎಟ್ ಪ್ರೆಸೆಂಟ್ ನಾವು ನಂಬರ್ ನೋಡ್ತಾ ಹೋದ್ರೆ, ಟ್ರೆಂಡಿಂಗ್ ಅನ್ನ ನೋಡ್ತಾ ಹೋದ್ರೆ, BJP ಒಕ್ಕೂಟ ಸದ್ಯಕ್ಕೆ 100 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಕಾಂಗ್ರೆಸ್ ಒಕ್ಕೂಟ ಕೇವಲ 23 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಂದ್ರೆ ಇಲ್ಲಿ ಮತದಾರ ಯಾವುದೇ ಬದಲಾವಣೆಯನ್ನ ಇಲ್ಲಿ ಬಯಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ, ಸಹಜವಾಗಿ ಇಲ್ಲೊಂದು ಕುತೂಹಲ ಅಂತೂ ಇದ್ದಿರುತ್ತೆ. ಯಾಕಂದ್ರೆ ಇಲ್ಲಿ ಕಡಿಮೆ ಸೀಟ್ಗಳಿದ್ರೂ ಕೂಡ ಅಭಿವೃದ್ಧಿ ಅನ್ನೋ ವಿಷಯ ಬಂದಾಗ ಅಫ್ಕೋರ್ಸ್ ಸವಾಲುಗಳು ಕೂಡ 108 ಇರ್ತವೆ, ಇಲ್ಲ ಅಂತಲ್ಲ. ಸೊ ಪುದುಚೇರಿಯಲ್ಲೂ ಮತದಾರ ಬದಲಾವಣೆಯನ್ನ ಬಯಸಿಲ್ಲ ಅಂತ ಹೇಳಿ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದ್ವು. ಅದರಂತೆ NDA ಮೈತ್ರಿಕೂಟ ಗಮನಿಸ್ತಾ ಇದ್ದೀವಿ, 22 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಸದ್ಯದ ಟ್ರೆಂಡ್ ಪ್ರಕಾರ. ಇನ್ನುಳಿದಂತೆ ಅಲ್ಲಿ ಯಾವುದೇ ಇತರೆ ಪಕ್ಷಗಳು ಕಮಾಲನ್ನ ಮಾಡ್ತಾ ಇಲ್ಲ. ಆಸ್ ಯೂಶುವಲ್ ಇಲ್ಲಿ NDA ಮೈತ್ರಿಕೂಟನೇ ಅಧಿಕಾರವನ್ನ ಮುಂದುವರಿಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ, ಅಂದ್ರೆ ರಂಗಸ್ವಾಮಿ ಅವರೇ ಮತ್ತೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿ ಒಂದಿಷ್ಟು ರಾಜಕೀಯ ವಿಶ್ಲೇಷಣೆಗಳು